ನಿಮಗೆ ಸೆಡೆ ತೋರಿಸ್ತೀನಿ ಅಂತಿದ್ನಲ್ಲ, ಅವನೇ ಇವನು ಸೆಡೆ. ಇಲ್ಲಿ ಬತ್ತವನಲ್ಲ ಕ್ಯಾಪ್ ಹಾಕೊಂಡು, ಅವನೇ ದೊಡ್ಡ ಸೆಡೆ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೊಸ ಲೈವ್ಗೆ ಸ್ವಾಗತ. ಇವತ್ತೇನಂದರೆ ಫಸ್ಟ್ 3 ಪೀರಿಯಡ್ ಕಾಲೇಜ್ ಇರಲಿಲ್ಲ, ಹಂಗಾಗಿ ಕಾಲೇಜ್ಗೆ ಹೋಗಿಲ್ಲ, ರೂಮಲ್ಲೇ ಇದ್ದೀನಿ ನೋಡಿ. ಇವಾಗ ಹೋಗಬೇಕು. ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾನೆ. ಕಾಲೇಜಲ್ಲಿ ಒಬ್ಬ ಸೆಡೆ ಇದ್ದಾನೆ, ಅವನು ದೊಡ್ಡ ಸೆಡೆ ಥರನೇ ಆಡ್ತಾನೆ, ಅದಕ್ಕೆ ಅವನ್ನ ಸೆಡೆ ಅಂತ ಕರಿತೀನಿ. ಆ ಸೆಡೆ ಯಾರು ಅಂತ ನಿಮಗೆ ತೋರಿಸ್ತೀನಿ. ಓಕೆ, ರೆಡಿಯಾಗಿ ಕುಂತಿದ್ದೀನಿ. ಅವನಿನ್ನೂ ಬಂದಿಲ್ಲ, ಅವನು ಬಂದಿದ ತಕ್ಷಣ ಹೋಗೋದೆ. ಕೊನೆಗೂ ಬಂದ ನೋಡಿ, ಇಲ್ಲೇ ಇದ್ದಾನೆ ಇಲ್ಲೇ ಇದ್ದಾನೆ ಸೆಡೆ. ಗೇಟಿನ ಬೀಗ ಬೇರೆ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಐ ಡಿ ಕಾರ್ಡು ತಗೊಂಡೇ ಹೋಗಿಲ್ಲ, ಮನೇಲೇ ಬಿಟ್ಟಿದ್ದೀನಿ. ಅದಕ್ಕೆ ಮತ್ತೆ ಬಂದೆ ರೂಮಿಗೆ. ಎಲ್ಲೈತೆ ಏನೋ ಐ ಡಿ ಕಾರ್ಡು. ಇಲ್ಲಿದೆ, ಇಲ್ಲೇ ಇದೆ ಐ ಡಿ ಕಾರ್ಡು. ಇವಾಗ ಹಾಕೊಂಡು ಹೋಗ್ಬೇಕು. ಐ ಡಿ ಕಾರ್ಡ್ ಇಲ್ಲ ಅಂದರೆ ಒಳಗೆ ಬಿಡ್ಕೊಳ್ಳಲ್ಲ, ಅದಕ್ಕೆ. ಫಸ್ಟ್ 2 ಪೀರಿಯಡ್ ಕ್ಲಾಸ್ ಇತ್ತು, ಕ್ಲಾಸ್ ಮುಗೀತು. ಇವಾಗ ಲ್ಯಾಬಲ್ಲಿದ್ದೀನಿ. ಇವರಿಬ್ಬರು ವರ್ಕ್ ಮಾಡ್ತಾವ್ರೆ. ಇವನು ನೋಡಿ ಮನೆ ಕಂಡವನೇ, ಯಾವಾಗ ನೋಡಿದ್ರೆ ಹಿಂಗೆ ಬರೆ. ಆಮೇಲೆ 4:15ಕ್ಕೆ ಬರ್ತಾರೆ ಮ್ಯಾಮು, ಔಟ್ಪುಟ್ ತೋರಿಸ್ರಿ ಅಂತ. ಆದರೆ ಸುಮ್ಮನೆ ಮ್ಯಾಮ್ ಬಂದಾಗ ಮಾತ್ರ ಹಿಂಗೆ ನಾಟಕ ಆಡೋದಷ್ಟೇ. ಆಮೇಲೆ ಸುಮ್ಮನೆ ಹಂಗೆ ಇರೋದು. ಏನೋ ಹೇಳ್ತವ್ರೆ ಮ್ಯಾಮು, ಕೇಳಿಸ್ತಿಲ್ಲ ಏನು ಹೇಳ್ತವ್ರೇನೋ, ಅವ್ರ ಕಡೆಗೆ ಅವ್ರು ಬಡ್ಕೊಳ್ತಾರೆ ಅಷ್ಟೇ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮ್ಮ ಪಾಡಿ ನಾವು ಸುಮ್ಮನೆ ಫೋನ್ ನೋಡೋದು, ರೀಲ್ಸ್ ನೋಡೋದು, ಅದೇ. ಇವರಂಥವ್ರು ವರ್ಕ್ ಮಾಡ್ತಾರೆ, ಇವರಂಥವ್ರು ಮನೆ ಕಂಡಿರ್ತಾರೆ. 5 ಮಾರ್ಕ್ಸ್ಗೋಸ್ಕರ ಇರೋಬ್ಬರ ಸರ್ಕಸ್ ಎಲ್ಲ ಮಾಡ್ತಿದೆಯಲ್ಲ ಅಬ್ಬಿ. ಸಿಗಲಿ ಒಂದು 5 ಮಾರ್ಕ್. 5 ಮಾರ್ಕ್ಸ್ ತಾನೇ ಬಿಡೋ, ಇಷ್ಟಕ್ಕೆಲ್ಲ ಹಾಕೊಂಡು ಜಾಸ್ತಿ ಅದು. ಹಾಂ ಬಿಡ್ಮಗ ನಿಮ್ಗೆ ಐತೆ ನಮ್ದೆಲ್ಲ. ಬಿ ನನಗೂ ಹೇಳ್ಕೊಡ ಹೆಂಗೆ ಮಾಡೋದು. ನಾನು ಹೇಳ್ಕೊಡ್ತೀನಿ, ವಿಡಿಯೋ ಕಾಲ್ ಮಾಡಿ. ವಿಡಿಯೋ ಕಾಲ್ ಇವಾಗ ಹೇಳ್ಕೊಡೋದು ಹೆಂಗೆ ಮಾಡೋದು ಅಂತ. ಮ್ಯಾಮ್ ಬಂದಾಗ ನಮ್ಗೆ ಏನು ಮಾಡೋದು ಏನೋ ಗೊತ್ತಾಗಲ್ಲ. ಹೇಳ್ಕೊಡ್ತೀನಿ, ಪಕ್ಕ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೆ ಹೇಳ್ಕೊಡು ಅಂದರೆ ನೀನೇನೋ ಟೈಪ್ ಮಾಡ್ತಿದ್ಯಲ್ಲ, ಹೇಳ್ಕೊಡು. ಹೇಳ್ಕೊಡ್ಬೇಕು, ನೀವು ಟಾಪರ್. ಹೇಳ್ಕೊಡೋ ಅಭಿ, ಹೇಳ್ಕೊಡ್ತೀನಿ, ಪಕ್ಕ ಹೇಳ್ಕೊಡ್ತಾ. ಮತ್ತೆ ಒಂದು 5 ನಿಮಿಷ ಹೇಳ್ಕೊಡ್ತೀನಿ ನೋಡಿ. ಅವ್ನು ಮಾತ್ರ 5 ಮಾರ್ಕ್ಸ್ ಬರಬೇಕು ಅಂತ ಹಿಂಗೆ ಆಡ್ತಾವನೆ ಅಲ್ವಾ ಅಭಿ? ಮಗ ಹಂಗಿಲ್ಲ ಮಗ, ನನ್ಗೆ ಸಿಗದೇ ನೀನು ಸಿಗತ್ತಾರ, ನನ್ಗೆ ಸಿಗದೇ ನೀನು ಸಿಗತ್ತಾರ. ಬರೀ ಡೌಗಳು ನಿಂದು. ಅಲ್ಲಿ ನೋಡಿ, ಅಲ್ಲಿ ಮ್ಯಾಬು. ಅಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಕ್ಲಾಸ್ ಮುಗೀತು, ಹೋಗ್ತಾ ಇದ್ದೀನಿ. ಪುರಿ ತುನವಣ ಅಂದ್ರೆ ಲೆಟ್ಸ್ ಗೋ ಅಂತೀಯಲ್ಲ. ಲೋಪುರಿ ಬಾಯಿಲೆ ಬಾಯಿಲೆ ಇವ್ ಬ್ಯಾಗ್ ಹಿಡ್ಕ, ಹಂಗೆ ಒಳಗೆ ಹಾಕ್ಲಾಕ. ಶಶಾಂಕ್ ಯಾವಾಗಲೂ ಹುಡುಗಿ ಜೊತೆನೆ ಮಾತಾಡ್ತಿರ್ತಾನೆ ನೋಡಿ ಅವನು. ಶಶಾಂಕ್ ಇಲ್ರಾ ఏంట్రా శశాంక్ ఎప్పుడు రోజు అమ్మాయితో మాట్లాడుతున్నావు? నీకెందుకు రాదే రే, నువ్వు టాపర్ కదా, నీకు ఎందుకు అన్ని మొహం ఎందుకు రా అట్లా పెట్టుకున్నావు? ఏం రావు ನಿಮಗೆ ಸೆಡೆ ತೋರಿಸ್ತೀನಿ ಅಂತಿದ್ನಲ್ಲ, ಅವನೇ ಇವನು ಸೆಡೆ. ಇಲ್ಲಿ ಬತ್ತವನಲ್ಲ ಕ್ಯಾಪ್ ಹಾಕೊಂಡು, ಅವನೇ ದೊಡ್ಡ ಸೆಡೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ಸೆಡೆ. ಸೆಡೆ ನೋಡ, ನಿಮ್ಮ ಕ್ಯಾಪ್ ತೆಗಿಯೋ ಸೆಡೆ. ನೋಡಿ ಫ್ರೆಂಡ್ಸ್, ಇವನೇ ಮಾಡಲ್ಲ. ಬತ್ತಿ ಆಮೇಲೆ ಜಿಮ್ ಮುಗಿಸ್ಕೊಂಡು. ಹಾಂ
ಜಿಮ್ ಮುಗಿಸ್ಕೊಂಬಾ ಮತ್ತೆ ಊಟ ಮಾಡ್ಕೊಂಡು ಅದಕ್ಕೆ ನಾಚ್ಕೊಂತಿದ್ಯಾ ನೀನು ಅಮ್ಮನ? ಕೆಲಸ ನೋಡ್ಕೊಂಡು ಹೊಡ್ಕೊಳಕ್ಕೆ ಬಾರ ಹೋದಲ್ಲಿ ನಿಮ್ಮನ್ ಕ್ಯಾಬ್ ತೆಗಿಯೋ. ಸ್ನಾನ ಮಾಡಿಲ್ಲ ಬರ ಇವಾಗ ಬಂದೆ ರೂಮಿಗೆ, ಬಂದೆ ಫ್ರೆಶ್ ಅಪ್ ಆಗಿ ಕುಂತಿದ್ದೀನಿ. ಪಾರ್ಸಲ್ ತಗೊಂಬಂದಿದ್ನಲ್ಲ ಚಿಕನ್ ಬಿರಿಯಾನಿ ತಿನ್ಬೇಕೀಗ. ಓಪನ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ. ಹೆಂಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ಗುಮ್ಮಂತ ಇದೆ. ಪ್ಲೇಟ್ ಇಲ್ಲ ರೂಮಲ್ಲಿ, ಇಲ್ಲಾಂದರೆ ಪ್ಲೇಟ್ಗೆ ಹಾಕೋಬೋದಿತ್ತು. ಇವಾಗ ಹಂಗೆ ತಿನ್ಬೇಕಾಗತ್ತೆ. ಮಸಾಲೆ ಎಲ್ಲ ಇರುತ್ತೆ, ಕಳಿಸ್ಕೋಬೇಕಲ್ವ, ಹಂಗಾಗಿ ಪ್ಲೇಟ್ ಬೇಕಾಗತ್ತೆ. ಆದರೆ ಪ್ಲೇಟೇ ಇಲ್ಲ. ಸಕ್ಕತ್ತಾಗಿದೆ ಬಿರಿಯಾನಿ. ಊಟ ಮಾಡಾಯಿತು, ರೆಡಿಯಾಗಿದ್ದೀನಿ ಜಿಮ್ಗೆ ಹೋಗೋಣ ಅಂತ. ಇವತ್ತು ಜಿಮ್ಮಲ್ಲಿ ಏನಿದೆ ವರ್ಕೌಟು ಅಂದರೆ ಶೋಲ್ಡ್ರ್ ಮತ್ತು ಲೆಗ್ ಇದೆ. ಹತ್ರ ಹೋಗಾದ್ಮೇಲೆ ಸಿಗೋಣ. ಕೊನೆಗೂ ಇವತ್ತಿನ ವರ್ಕೌಟ್ ಮುಗೀತು, ರೂಮ್ಗೆ ಹೋಗೋಣ. ಇವಾಗ ಬಂದೆ ಜಿಮ್ ಮುಗಿಸ್ಕೊಂಡು. ಬಂದಿದ ತಕ್ಷಣ ಫ್ರೆಂಡ್ ಫೋನ್ ಮಾಡ್ದ, ಬಾ ಮಗ ನಮ್ಮನೆಗೇನೆ, ನಮ್ಮನೆಯಿಂದನೇ ನಾಳೆ ಬೆಳಿಗ್ಗೆ ಕಾಲೇಜ್ಗೆ ಹೋಗೋಣ ಅಂತ. ಬನ್ನಿ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ. ಈಗ ಬಂದೆ ಫ್ರೆಂಡ್ ಮನೆಗೆ, ಊಟ ಮಾಡಾಯಿತು. ಇವಾಗ ಹೋಗಿ ಮನಿಕೋಬೇಕು. ಹಾಗಾಗಿ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಈಗ ನನ್ನ ಲಾಗ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ.